ಮಂಜುನಾಥ್ ಅವ್ರ ಮಾತನ್ನು ನಾನು ಕೇಳ್ತಾ ಇದ್ದೆ, ನೀವು ಕೇಳಿದ್ದೀರಿ. ಈಗ ಅಭಿಪ್ರಾಯವಾಗಿರೋ ಮಾತೇನಂದ್ರೆ ಬಹಳ ದಿನಗಳ ನಂತರ ಮಂಜುನಾಥ್ ಅವರು ಮೊದಲನೇ ಹೆಂಡತಿನ ಬಿಟ್ಬಿಟ್ಟಿದ್ದಾರೆ. ಇನ್ಮೇಲಾದ್ರೂ ಎರಡನೇ ಹೆಂಡತಿ ಜೊತೆ ಸುಖವಾಗಿರ್ಲಿ ಅಂತ ಹಾರೈಸೋಣ. ಅನ್ಸೂಯ ಮೇಡಮ್ ಹೇಳ್ತಾವ್ರೆ ಇನ್ಮೇಲೂ ಗ್ಯಾರಂಟಿ ಇಲ್ಲ. ಕೆಲವರು ಇದ್ದಾಗಲೂ ಇರೋದಿಲ್ಲ, ಕೆಲವರು ಮಾತ್ರ ಇಲ್ಲದೆ ಇದ್ದಾಗಲೂ ಇರ್ತಾರೆ. ಅಪರೂಪಕ್ಕೆ ಕೆಲವರು ಮಾತ್ರ ಇಲ್ಲದೆ ಇದ್ದಾಗಲೇ ಹೆಚ್ಚಿರ್ತಾರೆ. ಜಯದೇವ ಆಸ್ಪತ್ರೆಯಲ್ಲಿ ಮಂಜುನಾಥ್ ಅವರು ಈಗ ಆ ಕುರ್ಚಿ ಮೇಲೆ ಇಲ್ಲ, ಆದರೆ ಅವರಿಲ್ಲದೆ ಇರುವಾಗಲೇ ಅಲ್ಲಿ ಹೆಚ್ಚಿರ್ತಾರೆ. ಒಂದು ವೃತ್ತಿ ಸಾರ್ಥಕವಾಗೋದು ಹಾಗೇನೆ. ಒಂದು ಜಾಗ ಬಿಟ್ಟು ಅವ್ರು ಹೋದ ಮೇಲೆ ಜನ ಆ ಜಾಗದಲ್ಲಿ ಮತ್ತೆ 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 ಅವರನ್ನೇ ನೋಡ್ತಿದ್ರೆ ಅವರಿದ್ದಾರೆ ಅಂತ ಅರ್ಥ. ನಮ್ಮಲ್ಲಿ ಭಾಷೆಯಲ್ಲಿ ಒಂದು ಪ್ರಯೋಗ ಇದೆ, ನಾನು ಅವರಿಲ್ಲದನ್ನ ನೋಡಿದೆ ಅಂತ. ಐ ಸಿ ಹಿಸ್ ಆಬ್ಸೆನ್ಸ್ ಅಂತಾರೆ ಇಂಗ್ಲಿಷ್ನಲ್ಲಿ. ನಾನು ಅವರಿಲ್ಲದನ್ನ ನೋಡಿದೆ ಅಂತ. ಇದೊಂದು ವಿಚಿತ್ರವಾದ ಪದ ಪ್ರಯೋಗ. ಇಲ್ಲದನ್ನ ನೋಡೋದು ಹೇಗೆ? ನೋಡೋದು ಅಂದ್ರೆ ಏನಾದ್ರು ನೋಡ್ಬೇಕಲ್ಲ. ಏನು ಇಲ್ಲದನ್ನ ನೋಡೋದು ಹೇಗೆ? ಯಾರಾದ್ರೂ ಒಬ್ರು ಇರಬೇಕಾದವರನ್ನ ನಾವು ಯಾವಾಗಲೂ ಕಲ್ಪಿಸಿಕೊಂಡು ನೋಡ್ತಾ ಇದ್ರೆ ನಾವು ಇಲ್ಲದೆ ಇದ್ದಾಗಲೂ ನೋಡ್ತಿರ್ತೀವಿ ಅಂತ ಅರ್ಥ. ಹಾಗಾಗಿ ಜಯದೇವ ಆಸ್ಪತ್ರೆಗೆ ಹೋದ ಎಲ್ಲ ನೊಂದ ಹೃದಯಗಳು ಈಗ ಮತ್ತೆ 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 ಮಂಜುನಾಥ್ ಅವರನ್ನೇ ನೋಡ್ತಿರ್ತಾರೆ, ಮತ್ತೆ ಮತ್ತೆ ಅವರನ್ನೇ ನೆನಪಿಸ್ಕೊಳ್ತಿರ್ತಾರೆ. ನಾನು ಅಂದ್ಕೋತೀನಿ ಮೈಸೂರಿನಲ್ಲಿ ನಡೆಯುವ ಸಭೆ ಸಮಾರಂಭಗಳ ಮಾಹಿತಿ ನನಗೊಂಚೂರು ಇರುತ್ತೆ. ಹೊರಗಡೆ ಬಂದಾಗ ಜನಗಳನ್ನ, ನಿಂತಿರುವಂತಹ ವಾಹನಗಳನ್ನು ನೋಡಿದ ಮೇಲೆ ನನಗನ್ಸಿದ್ದು, ರಾಜಕೀಯ ಸಭೆಗಳನ್ನು ಹೊರತುಪಡಿಸಿ, ರಾಜಕೀಯ ಸಭೆಗಳನ್ನು ಬಿಟ್ಟು ಇತ್ತೀಚಿನ ವರ್ಷಗಳಲ್ಲಿ ಮೈಸೂರಿನಲ್ಲಿ ಈ ಕಲಾಮಂದಿರದಲ್ಲಿ ನಡೀತಾ ಇರುವಂತಹ ಬಹಳ ಮುಖ್ಯವಾದ ಘಟನೆ ಮಂಜುನಾಥ್ ಅವರ ಈ ಕಾರ್ಯಕ್ರಮ. ನಾವು ಮೈಸೂರಿನವರು ತುಂಬಾ ಪ್ರೀತಿಯಿಂದ ಮಂಜುನಾಥ್ ಅವರಿಗೆ ಹೃದಯ ಕೊಟ್ಟಿದ್ದೀವಿ. ಹೃದಯ ಅನ್ನೋದು ಒಂದು ರೂಪಕ, ಅದು ಆಕಾರ ಅಲ್ಲ. ಆಕಾರ ಡಾಕ್ಟರ್ದವರು, ಆದ್ರೆ ನಮ್ಗೆ ಹೃದಯ ಅಂದ್ರೆ ಅದು ಇನ್ನೂ ಏನೇನೋ ಹೇಳುತ್ತೆ. ನಮ್ಮಲ್ಲಿ ಹೇಳ್ತಾರಲ್ಲ, ಹೃದಯದಲ್ಲಿ ಪಿಸುಮಾತುಗಳಿವೆ ಅಂತೆಲ್ಲ ಅಂತಾರೆ. ಅದೊಂದು ರೂಪಕ ಅದು. ಆ ಅರ್ಥದಲ್ಲಿ ನಾವು ಈ ಹೃದಯವನ್ನು ಮಾತ್ರ ಅಲ್ಲ, ಈ ಹೃದಯ ಕಣ್ಣಿಗೆ ಕಾಣಿಸೋ ಹೃದಯ, ಆದ್ರೆ ಇನ್ನೊಂದು ಪ್ರಾಥಮಿಕವಾದ ರೂಪಕವಾದ ಒಂದು ಹೃದಯ ಇದೆ. ಆ ಹೃದಯವನ್ನ ಇಡೀ ಕರ್ನಾಟಕದ ಜನ ಮಂಜುನಾಥ್ ಅವರಿಗೆ ಕೊಟ್ಟಿದ್ದಾರೆ. ನಾನು ಮೊನ್ನೆನೂ ಮಂಜುನಾಥ್ ಅವರನ್ನ ಕುರಿತು ಒಂದು ಮಾತಾಡ್ತಾ ಹೇಳಿದೆ. ಪ್ರಾಸಂಗಿಕವಾಗಿ ಮಂಜುನಾಥ್ ಅವರು PUCನಲ್ಲಿ ನಾನು ಅವರು ಕ್ಲಾಸ್ಮೇಟ್ಸ್. ಈ ಚಪ್ಪಾಳೆ ನನಗ ಅವ್ರಿಗೆ ಹೇಳಿ, ನನಗೇನೆ. ಯಾಕೆ ಅಂದ್ರೆ ಮಂಜುನಾಥ್ ಅವ್ರೇನಾದ್ರೂ ಇಲ್ಲಿ ನಿಂತ್ಕೊಂಡು ಕೃಷ್ಣಗೌಡರು ನಾನು ಕ್ಲಾಸ್ಮೇಟ್ ಅಂದ್ರೆ ನೀವೇನ್ ಚಪ್ಪಾಳೆ ಹೊಡಿತಿರ್ಲಿಲ್ಲ. ಯಾಕಂದ್ರೆ ಅದರಿಂದ ಅವ್ರಿಗೇನೂ ಗೌರವ ಬರೋದಿಲ್ಲ. ನಾನ್ ಕ್ಲಾಸ್ಮೇಟ್ ಅಂತ ಹೇಳಿದ್ರೆ ನನಗೆ ಗೌರವ ಬರುತ್ತೆ, ಅದರಿಂದ ನನಗೆ ಚಪ್ಪಾಳೆ ಹೊಡಿತಿದ್ದೀರಿ. ಗೌರವವೇ. ಅವ್ರ ಕ್ಲಾಸ್ಮೇಟ್ ಅಂತ ಹೇಳ್ಕೊಳ್ಳೋದು ಗೌರವ. ಅವ್ರು ನಮ್ಮ ಊರಿನವರು ಅಂತ ಹೇಳೋದು, ನಮ್ಮ ಜಿಲ್ಲೆಯವರು, ನಮ್ಮ ತಾಲೂಕಿನವರು, ನಮ್ಮ ರಾಜ್ಯದವರು, ನಮ್ಮ ದೇಶದವರು ಅಂತ ಹೇಳೋದು ಎಲ್ರಿಗೂ ಗೌರವ. ಒಂದು ದೇಶಕ್ಕೆ, ಒಂದು ರಾಜ್ಯಕ್ಕೆ, ಒಂದು ಸಮುದಾಯಕ್ಕೆ ಎಲ್ರಿಗೂ ಕೀರ್ತಿ ತಂದುಕೊಟ್ಟಂತ ಪುಣ್ಯಾತ್ಮ ಮಂಜುನಾಥ್ ಅವರು. ಬಹಳ ಮಾತಾಡೋದಿಲ್ಲ, ಇಷ್ಟು ಮಾತ್ರ ಹೇಳ್ತೀನಿ. ಈಗ ಮಂಜುನಾಥ್ ನಮ್ಮೆಲ್ರಿಗೂ ಒಂದು ವ್ಯಕ್ತಿಯಾಗಿ ಕಾಣಿಸೋದಿಲ್ಲ. ಮಂಜುನಾಥ್ ಇಸ್ ಅ ಫಿಲಾಸಫಿ. ಮಂಜುನಾಥ್ ಇಸ್ ಅನ್ ಐಡಿಯಾ. ಮಂಜುನಾಥ್ ಇಸ್ ಅ ವೇ ಆಫ್ ಲೈಫ್. ಮಂಜುನಾಥ್ ಇಸ್ ಅ ಪಾಸಿಬಿಲಿಟಿ. ಮಂಜುನಾಥ್ ಅನ್ನೋದೊಂದು ಐಡಿಯಾ. ಒಂದು ಅತ್ಯಂತ ಸಾಧಾರಣವಾದ ಹಿನ್ನೆಲೆಯಿಂದ ಬಂದು ಇಷ್ಟು ದೊಡ್ಡ ಶಿಖರಕ್ಕೆ ಹೋಗ್ಬೋದು ಅನ್ನೋದಕ್ಕೆ ಯಾವ ಐಡಿಯಾ ನೆರವಾಗಿರಬಹುದು? ಇಷ್ಟೇ. ಬಹಳ ಬುದ್ಧಿವಂತಿಕೆ ಇದಲ್ಲ ಅದು. ನಮ್ಮಲ್ಲಿ ಯಾರೋ ದೊಡ್ಡವರು ಹೇಳಿದೊಂದು ಮಾತು, ಅಧಿಕಾರಿ ಆಗೋದಕ್ಕೆ ತುಂಬಾ ಬುದ್ಧಿವಂತರು ಬೇಕಾಗಿಲ್ಲಪ್ಪ, ಮೊದಲು ಒಳ್ಳೆಯವರಾಗಿರ್ಬೇಕು ಅವರು, ಆಮೇಲೆ ಬುದ್ಧಿವಂತರಾಗಿರ್ಲಿ, ಮೊದಲು ಒಳ್ಳೆಯವರಾಗಿರ್ಬೇಕು ಅಂತ. ಆದ್ರಿಂದ ಅವರೊಂದು ಐಡಿಯಾ, ಅವ್ರದ್ದೊಂದು ಫಿಲಾಸಫಿ. ನನ್ನಂತ ಎಷ್ಟೋ ಜನ ಹಳ್ಳಿಗರಿಗೆ ನಾವು ಮತ್ತೆ ಮತ್ತೆ ಯೋಚನೆ ಮಾಡೋದು, ಮಂಜುನಾಥ್ ಅವರ ವಿಷಯ ಎಲ್ಲೋ ಪತ್ರಿಕೆಯಲ್ಲಿ ಓದಿದ್ರೆ, ಎಲ್ಲೋ ಕೇಳಿದ್ರೆ, ಯಾವುದೋ ಯೂಟ್ಯೂಬ್ ಚಾನಲ್ ಅಲ್ಲಿ ಅವ್ರ ಮಾತು ಕೇಳಿದ್ರೆ ಪ್ರತಿ ಸಲ ನಾನು ಅಂದ್ಕೊಳ್ಳೋದೇನಂದ್ರೆ, ದಿಸ್ ವಾಸ್ ಅ ಪಾಸಿಬಿಲಿಟಿ ಈವನ್ ಟು ಮೀ. ನನಗ್ ಕೂಡ ಇದೊಂದು ಸಾಧ್ಯತೆ ಇತ್ತು, ನಾನು ಆಗಿಲ್ಲ, ಅವರಾಗಿದ್ದಾರೆ. ಹಾಗೆಯೇ ಇನ್ನು ಮುಂದೆ ಬರುವ ತಲೆಮಾರುಗಳಿಗೆ ಕೂಡ
ಮಂಜುನಾಥ್ ಅವರು ಒಂದು ಪಾಸಿಬಿಲಿಟಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.